ಬಿಜೆಪಿಯಿಂದ ಪ್ರತಿಭಟನೆ ಈಗ ಆರಂಭ ಆಗತ್ತೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿಯ ನಾಯಕರು ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಶುರುವಾಗುತ್ತೆ. ಕಾಲ್ತುಳಿತ ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತೇಳಿ ಈಗ ಬಿಜೆಪಿ ಮಾಡ್ತಾ ಇರುವಂತ ಪ್ರತಿಭಟನೆ. ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರಿಗೆ ಬಿಸಿ ಮುಟ್ಟಿಸೋದಕ್ಕೆ, ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಗೃಹ ಸಚಿವರು ಕೂಡ ರಿಸೈನ್ ಮಾಡಬೇಕು ಅನ್ನುವಂತ ಆಗ್ರಹ. ಪೊಲೀಸರ ಮೇಲೆ ಕ್ರಮ ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ತಕ್ಷಣ ರಾಜೀನಾಮೆ ನೀಡಿ ಅಂತೇಳಿ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ ಇದು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿಯ ನಾಯಕರು ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರತಿಭಟನೆ ಆರಂಭ ಆಗಿದೆ. ಕಾಲ್ತುಳಿತ ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ, ನೇರ ಕಾರಣ ಅಂತೇಳಿ. ಸೊ ಹಂಗಾಗಿ ಸಿಎಂ ಹಾಗೂ ಡಿಸಿಎಂ ಮತ್ತೆ ಗೃಹ ಸಚಿವರು ರಿಸೈನ್ ಮಾಡಬೇಕು, ಅವರಿಗೆ ರಿಸೈನ್ ಕೊಡಿಸಬೇಕು ಅನ್ನುವಂಥ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಎಲ್ಲರ ಪಾತ್ರ ಇದೆ. RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಾರ್ಯದರ್ಶಿಗಳು, ಈ ಸಚಿವರು, ಸಿಎಂ ಡಿಸಿಎಂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಏಕಾಏಕಿ ಈಗ RCB ಅಭಿಮಾನ ಯಾವ ರೀತಿಯಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಪ್ ಗೆದ್ದಿಲ್ಲ ಅಂತ ಹೇಳಿದ್ರು ಕೂಡ ಸತತ 17-18 ವರ್ಷಗಳ ಕಾಲ RCBಯ ಬೆನ್ನೆಲುಬು ಆಗಿ ನಿಂತಿರುವಂಥ RCB ಅಭಿಮಾನಿಗಳು ಕಪ್ ಗೆದ್ರೆ ಇನ್ನು ಹೆಂಗಿರುತ್ತೆ ಆ ಪರಿಸ್ಥಿತಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಬಟ್ ಮಾಡಿಲ್ಲ. ಅವರ ನಿರ್ಲಕ್ಷ್ಯದಿಂದಾಗಿ 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಹಲವರ ಸ್ಥಿತಿ ಗಂಭೀರ ಇದೆ. ಅವರೆಲ್ಲರೂ ಕೂಡ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಪರಿಸ್ಥಿತಿ ಹೇಳುತ್ತಿರೋದು. ಸೊ ಈ ರೀತಿ ಆದಾಗ ಇದಕ್ಕೆ ಕಾರಣಕರ್ತರು ಯಾರು, ಯಾಕೆ ಹಿಂಗಾಯಿತು? ಒಂದೇ ಒಂದು ರಾತ್ರಿ ಇಲ್ಲಂದರೆ ಬೆಳಗ್ಗೆ, ಅಂದರೆ ರಾತ್ರಿ ಪಂದ್ಯ ಮುಗಿಯತ್ತೆ, ಬೆಳಗಾಗುವಷ್ಟರಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದು ಸಾಧ್ಯನೇ ಅಲ್ಲ. ಬಟ್ ಯಾಕೆ ಹಿಂಗಾಯಿತು ಅಂತೇಳಿ ಅಷ್ಟೊಂದು ಅರ್ಜೆಂಟ್ ಏನಿತ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಬಟ್ ಕ್ರೆಡಿಟನ್ನು ಪಡೆಯೋದಕ್ಕೆ ಅಥವಾ ಗೊತ್ತಿಲ್ಲ, ಏನಿದ್ರು ಮಾತಾಡಿದ್ರೆ ಅದು ಬೇರೆ ಥರನೇ ಹೋಗುತ್ತೆ. ಬಟ್ ಈಗಾಗಲಂತೂ ತನಿಖೆ ಅಂತೂ ಆಗ್ತಾ ಇದೆ. ಬಟ್ ಆದರೆ ಈ ಪ್ರಕರಣದಲ್ಲಿ, ಕಾಲ್ತುಳಿತದ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ಆಗಿದೆ. ಸೊ ಇದು ಇರುವಂಥ ಪ್ರಶ್ನೆ. ಕೆಲವೊಂದಿಷ್ಟು ನಾಯಕರು ಹೇಳಿದ್ರಂತೆ ಮಾಡಲೇಬೇಕು, ಸೆಲೆಬ್ರೇಷನ್ ಆಗಲೇಬೇಕು, ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಇರಲೇಬೇಕು ಅಂತೇಳಿ. ಅದಕ್ಕೆ ಪೊಲೀಸರ ತಪ್ಪು ಹೆಂಗಿರುತ್ತೆ? ಪೊಲೀಸರು ಪಾಪ ಬೇಡ ಅಂತ ಹೇಳಿದ್ರಂತೆ, ಕೆಲವೊಬ್ಬರು ನಾಯಕರು ಹೇಳಿದ್ದಾರೆ, ಕೆಲವೊಂದಿಷ್ಟು ಅಧಿಕಾರಿಗಳು ತಿಳಿಸಿದಾರಂತೆ. ಆದ್ರೂ ಹೇಗೋ ಮಾಡಿ ಬೇಗ ಮ್ಯಾನೇಜ್ ಮಾಡಿಬಿಡೋಣ ಅಂಥೇಳಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ರಂತೆ. ಬಟ್ ಈಗ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಸೊ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರಿಂದ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಯಾಕೆ ಅಂತಂದರೆ 11 ಜನ ಬಲಿಯನಾಗಿದ್ದಾರಲ್ಲ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಅಂತೇಳಿ. ಈ ಸರ್ಕಾರವೇ ನೇರ ಕಾರಣ ಆಗ್ತಾ ಇದೆ. ಹಂಗಾಗಿ ಅವರು ರಿಸೈನ್ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರಿಂದ. 18 ವರ್ಷಗಳ ಕಾಲ ತಪಸ್ಸು ಮಾಡಿ ಕೊನೆಗೂ ಕೂಡ ಒಂದು ಸಂಭ್ರಮಾಚರಣೆಯಲ್ಲಿ ಈ ರೀತಿಯ ಘಟನೆ ಆಗಿದೆ. ಸರ್ ಇನ್ನು ಈ ಕಡೆ ಬರಬೇಕು. ಕೊಹ್ಲಿ ಸೇರಿದಂತೆ ಸರ್ ರವಿ ಸರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ನೋವು ಅದ್ದೂರಿಯಾಗಿ ಸರ್ ಇಲ್ಲ ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ನಿರೀಕ್ಷೆಯಲ್ಲಿ ಇದ್ರು. ಸರ್ ಎಲ್ಲ ಈ ಕಡೆ ಬರ್ಬೇಕು ಸರ್, ಸೆಂಟ್ರ್ ಇಲ್ಲ. ಆಯಿತು. ಬಟ್ ಈಗ ಈ ಘಟನೆಯನ್ನು ಖಂಡಿಸಿ ಬಿಜೆಪಿ ಮಾಡ್ತಾ ಇರುವಂಥ ಪ್ರತಿಭಟನೆ, ಇದರಲ್ಲಿ ರಾಜಕೀಯ ಸಹಜವಾಗಿ ನಡೀತಾ ಇದೆ. ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ನೇರ ಕಾರಣ ಅಂತ. ಬಟ್ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಇದನ್ನ ರಾಜಕೀಯ ಬೆರೆಸಲಾಗ್ತಾ ಇದೆ, ಇದನ್ನ ಕ್ರೆಡಿಟ್ ತೆಗೆದುಕೊಳ್ಬಾರದು ಅಂತೇಳಿ ಬಿಜೆಪಿಯ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಇವತ್ತು ಬಿಜೆಪಿ ಕಡೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು
ಈ ಪ್ರತಿಭಟನೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ? ಎಂ ಕುಮಾರ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗತ್ತೆ. ಬಹಳ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪಕ್ಷದ ಪ್ರಮುಖರೆಲ್ಲರೂ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ತಾನು ಮಾಡಿದ ತಪ್ಪನ್ನ ಬೇರೆಯವರ ತಲೆ ಮೇಲೆ ಹೊರಿಸಿ ಇದನ್ನು ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಸರಿಯಲ್ಲ. ವಿನಾಕಾರಣವಾಗಿ ಪೊಲೀಸರನ್ನ ತಲೆದಂಡವನ್ನ ಮಾಡಲಾಗಿದೆ ಇಲ್ಲಿ. ಆದ್ರೆ ತಪ್ಪು ಮಾಡಿದ್ದು ರಾಜ್ಯ ಸರ್ಕಾರ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರವೇ ಇದರ ಹೊಣೆಯನ್ನ ಹೊರಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದಕ್ಕೆ ನೇರವಾಗಿ ಕಾರಣರಾಗ್ತಾರೆ. ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆಯಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇರೋದೇನಂತಂದ್ರೆ, ಇವತ್ತು ರಾಜ್ಯಕ್ಕೆ ಬಿಜೆಪಿಯ ಕೇಂದ್ರದ ಬಹುತೇಕ ನಾಯಕರೆಲ್ಲ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರ ಮೊಮ್ಮಗನ ಮದುವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಅವರ ಗಮನಕ್ಕೂ ಸಹಿತ ಈ ವಿಚಾರ ಬರುವಂತೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ರಾಜ್ಯ ಬಿಜೆಪಿ ಘಟಕದ್ದು. ಅದರಲ್ಲೂ ಕೂಡ ವಿಜೇಂದ್ರ ಅವರಿಗೆ ಇವತ್ತು ಮದುವೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರ್ಬೇಕಾಗಿತ್ತು. ಅದರ ನಡುವೆನೂ ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಿಪಕ್ಷವಾಗಿ ಬಹಳ ಸದೃಢವಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಬೇಕು, ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಪ್ರತಿಭಟನೆ ಆರಂಭ ನಂತರದಲ್ಲಿ ಮಾಧ್ಯಮದ ಮುಂದೆ ಅವರೆಲ್ಲರೂ ಕೂಡ ಮಾತಾಡ್ಲಿಕ್ಕಿದ್ದಾರೆ. ಎಂ ಕುಮಾರ್, ಅಂದ್ರೆ ಈ ಬಿಜೆಪಿಯ ಅಜೆಂಡಾ ಏನು? ಅಂದ್ರೆ ಸರ್ಕಾರದ ವಿರುದ್ಧನ ಅಥವಾ RCB ಮ್ಯಾನೇಜ್ಮೆಂಟ್ ವಿರುದ್ಧನ? ಬಿಜೆಪಿಯ ಪ್ರಮುಖ ಅಜೆಂಡಾ ಇರೋದು ರಾಜ್ಯ ಸರ್ಕಾರದ ವಿರುದ್ಧವೇ. ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರುಗಳೇ ಇದಕ್ಕೆ ಕಾರಣ. ತರಾತುರಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅವರು ಯಾವುದೇ ರೀತಿಯ ಸಿದ್ಧತೆ ಇಲ್ಲ. ಪೊಲೀಸರು ಎಲ್ಲರೂ ಕೂಡ ಸಿದ್ಧತೆ ಇಲ್ಲ, ತಕ್ಷಣಕ್ಕೆ ಆಗಲ್ಲ. ರಾತ್ರಿ ಎಲ್ಲ ಪೊಲೀಸರು ಕರ್ತವ್ಯ ನಿರ್ವಹಿಸಿದ್ದಾರೆ. ಈಗ ಬೇಡ ಅಂತ ಹೇಳಿ ಹೇಳಿದಾಗಿಯೂ ಸಹಿತ ಅವರ ಮಾತನ್ನ ಮೀರಿ ಬಹಳ ಕಠಿಣವಾಗಿ ಅವರಿಗೆ ಮಾತಾಡಿ ಪ್ರತಿಭಟನೆ ಇದು ಸಮಾವೇಶ ಮಾಡಲೇಬೇಕು, ಸನ್ಮಾನ ಕಾರ್ಯಕ್ರಮ ಮಾಡಲೇಬೇಕು, ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ಆಗ್ಬೇಕು, ತಕ್ಷಣವೇ ಅದೆಲ್ಲವನ್ನು ಕೂಡ ಅರೇಂಜ್ ಮಾಡಿ ಅಂತ ಹೇಳಿ ಆಗ್ರಹಿಸಿ ಈ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ಆರೋಪ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಸಾಕಷ್ಟು ದಾಖಲೆಗಳನ್ನು ಕೂಡ ಒಂದಷ್ಟು ಬಿಡುಗಡೆ ಮಾಡಿದೆ. ಪತ್ರವಾಗಿರೋ ವಿಚಾರವನ್ನು ಕೂಡ ಬಿಡುಗಡೆಯನ್ನ ಮಾಡಲಾಗಿದೆ. ಗುಪ್ತಚರ ವಿಭಾಗ ಈ ಬಗ್ಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ, ಆದ್ರೆ ಅವರ ಮುಖ್ಯಸ್ಥರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆರೋಪವನ್ನು ಕೂಡ ಬಿಜೆಪಿ ಮಾಡಿದೆ. ಉಳಿದಂತವರು ಕಮಿಷನರ್ ಸೇರಿದಾಗೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ವಿನಾಕಾರಣವಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಇದು ಸರಿಯಲ್ಲ. ತಕ್ಷಣನೇ ಪೊಲೀಸರ ಮೇಲೆ ಆಗಿರುವಂತ ಕ್ರಮ ವಾಪಸ್ ಆಗ್ಬೇಕು. ಅದಕ್ಕೆ ಜವಾಬ್ದಾರಿಯನ್ನ ಹೊತ್ತು, ನೈತಿಕ ಹೊಣೆ ಹೊತ್ತು ಇವರು ರಾಜೀನಾಮೆಯನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಇವರು ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ಇದಕ್ಕೆ ಸರ್ಕಾರ ಏನ್ ಹೇಳುತ್ತೆ ಅಂತ ಟಿಕೆಟ್ ಕೊಡುತ್ತೆ ಅನ್ನೋ ಕಾದ್ ನೋಡ್ಬೇಕಾಗಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನಂತೂ ಬಿಜೆಪಿ ಮಾಡ್ಲಿಕ್ಕೆ ಈಗ ಮುಂದಾಗಿದೆ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. main reasons why 11 people had to we are yet to ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ದೇಶದಾದ್ಯಂತ ಜಾಗ ಹಿಂಗ್ ಮಾಡಿದ್ರೆ ಹಿಂಗೆ ಹೇಳೋದು ನೋಡಿ ಬೈ. ನಾನು ಹಿಂಗೆ ನೋಡು, ನಾವು ಹಿಂಗೆ ನಿಂತೀವಿ. ಸರಿ, ನಾನು ಹಿಂಗೆ ನಿಂತ್ಕೊಳ್ಳಿ. ನಾನು ಅವ್ರಿಗೆ ಏನೋ ತೊಂದರೆ ಕೊಡ್ತೀನಿ. ಮತ್ತು DK ಶಿವಕುಮಾರ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಪ್ಪಿನಿಂದ 11 ಜನ ನಮ್ಮ ಸೋದರ ಸೋದರಿಯರ ಆಗಿದೆ ಕ್ರಿಕೆಟ್ ಅಭಿಮಾನಿಗಳದು. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರು, ಸಂಸದರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಮಲ್ಲೇಶ್ವರಂ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಅಮಾಯಕರನ್ನ ಕೊಂದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸರ ಆತ್ಮಸ್ಥೈರ್ಯ ಕುಂದಿಸಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸರ ಆತ್ಮಸ್ಥೈರ್ಯ ಕುಂದಿಸಿದ ಸರ್ಕಾರಕ್ಕೆ ಆತ್ಮೀಯ ನನ್ನೆಲ್ಲ ಶಾಸಕ ಬಂಧುಗಳೇ, ಏನೊಂದು
ಹಾಗೂ ಸಸ್ಪೆನ್ಷನ್ ಆಗಿರುವಂತ ನಮ್ಮ IPS ಆಗಿರುವಂತವ್ರು, ಮುಂದೆ ಆಗುವಂತವ್ರು, ಏನೊಂದು ಕ್ರಿಕೆಟ್ IPL ಲೀಗಲ್ಲಿ ಮ್ಯಾಚ್ ಅನ್ನ ಗೆದ್ದು ಬಹಳ ಹರ್ಷದಿಂದ ಬಂದಂತ RCB ಅವ್ರನ್ನ ಸ್ವಾಗತಿಸಲು, ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲರು ಆಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆನ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ DCP ಇಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, DCP ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಇವರಿಬ್ಬರ ಮಧ್ಯದಲ್ಲೂ ಗೃಹ ಸಚಿವರು ಅಪ್ಪಚ್ಚಿ. ಗೃಹ ಸಚಿವರು ಎಲ್ಲಿಂದ ಹುಡುಕ್ಬೇಕು? ಯಾರಪ್ಪ ಗೃಹ ಸಚಿವರು? ಗೃಹ ಸಚಿವರು ಈ ಸರ್ಕಾರದಲ್ಲಿ ಇದಾರೋ ಇಲ್ವೋ? ಈಗೂ ಉಂಟೆ ಅನ್ನುವಂತ ಪರಿಸ್ಥಿತಿ ಇಡೀ ಗೃಹ ಇಲಾಖೆ, ಗೃಹ ಸಚಿವರಿಂದ ಹಿಡಿದು ಗೃಹ ಇಲಾಖೆ ಅಧಿಕಾರಿಗಳು ಎದುರಿಸುವಂತದ್ದಾಗಿದೆ. ಹಾಗಾಗಿ ಇವತ್ತಿವ್ರನ್ನ ಯಾರು ಆಚರಣೆ ಮಾಡಬೇಕು ಅಂತ ಹೊರಟವರು ಅದಕ್ಕೆ ಜವಾಬ್ದಾರಿ ತೊಗೊಳ್ಬೇಕಲ್ಲ. ಬರೀ ಪ್ರಚಾರನ ಮಾತ್ರ ತೊಗೊಳ್ಳೋದಲ್ಲ, ಅಧಿಕಾರ ಅನುಭವಿಸೋದಲ್ಲ. ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರಿ ಬರುತ್ತೆ. ಈ ಜವಾಬ್ದಾರಿ ಬೇಕಿಲ್ಲ ನಮಗೆ, ಅದ್ರ ಬಗ್ಗೆ ಗಮನ ವಹಿಸುವಂಥದ್ದಿಲ್ಲ, ತಯಾರಿ ಮಾಡುವಂಥದ್ದಿಲ್ಲ. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ. ನಾವು ಉತ್ಸವ ಮೂರ್ತಿ ಇದ್ದಂಗೆ ಉತ್ಸವದಲ್ಲಿ ಭಾಗವಹಿಸೋದು, ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ತಬಲಾ ಬಾರಿಸ್ತಾರೆ, ಯಾರೋ ಹೂ ಹಾಕ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಆರಾಮದಲ್ಲಿ ಸಂತೋಷದಲ್ಲಿ ಕೂತ್ಕೊಂಡು ಓಡಾಡೋಣ ಅಂತ ಬಂದಂತವ್ರೆ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಒಬ್ರು ಏರ್ಪೋರ್ಟಿಗೆ ಓಡೋಗ್ತಾರೆ. ಏರ್ಪೋರ್ಟ್